ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ದೊಡ್ಡದು ಒಂದು ಲೇಕ್ ಇದೆ, ಲಿಫ್ಟ್ ಇರಿಗೇಷನ್ ಲೇಕ್. ಇದು ಹೊಳೆಯಿಂದ ರಿವರಿಂದ ನೀರು ಫಿಲಪ್ ಮಾಡೋದು. ಈ ಲೇಕ್ಗೆ ಅಡ್ಜಸೆಂಟ್ 8 ಎಕರೆ ಜಮೀನಿದೆ. ಗ್ರೌಂಡ್ ವಾಟರ್ 50ರಿಂದ 100 ಅಡಿ ಒಳಗಡೆ ಒಳ್ಳೆ ನೀರು ಬರ್ತದೆ. ಪಕ್ಕದಲ್ಲೇ ಇರೋದು, ಹತ್ತಿರದಲ್ಲೇ ಇರೋದು. ಒಂದು ಜಮೀನು ಬಿಟ್ಟರೆ ನೆಕ್ಸ್ಟ್ ಇದೆ ಕೆರೆ. ನೋಡಿ, ಅಲ್ಲಿಂದ ಮೈಸೂರಿಂದ ಇಲ್ಲಿ ತನಕ ನೋಡಿ ಟಾರ್ ರೋಡ್ ಈ ಥರ ಇದೆ. ಮೈಸೂರಾಗಲಿ ಬೆಂಗಳೂರಾಗಲಿ ಈ ಥರ ರೋಡ್ ಚೆನ್ನಾಗಿದೆ. ಈ ರೋಡಿಂದ ಇಲ್ಲಿ ಟರ್ನಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಇದು ಈ ಥರದ ರೋಡು 2 ಕಿಲೋಮೀಟ್ರ್ ಇದೆ ಜಮೀನು ತನಕ. ಜಮೀನು ಹತ್ರ ಹೋದರೆ ಮಣ್ಣು ನೋಡಿ ಈ ಥರ ಇರೋದು ಮಣ್ಣು, ಈ ಥರದ ಮಣ್ಣು. ಫುಲ್ ಬೌಂಡ್ರಿ ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ. ಒಂದು ಬೋರ್ವೆಲ್ಲು ಹಾಕಿದ್ದಾರೆ. 35 ಲಕ್ಷ ರೂಪಾಯಿ ಪರ್ ಎಕರ್ ಹೇಳ್ತಾ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಿ, ಅದರ ಆಪೋಸಿಟ್ ಜಮೀನಲ್ಲಿ ಈ ಥರ ತೋಟ, ಬಾಳೆ ತೋಟ ಮಾಡಿರೋದು. ನಾನು ತೋರಿಸ್ತಾ ಇರೋದು ನೋಡಿ, ಇದು ಫೆನ್ಸಿಂಗ್ ಮತ್ತು ಮೆಶ್ ಫೆನ್ಸಿಂಗ್ ಮತ್ತು ಫೆನ್ಸಿಂಗ್ ಕಲ್ಲು ಹಾಕಿದಾರಲ್ಲ, ಇದೇನೆ. 8 ಎಕರೆ ಇದೆ ಇದು. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಕೆರೆ ತೋರಿಸೋಲ್ಲ, ಆ ಕೆರೆ ಇದು. ಈ ಜಮೀನಿಗೆ ಅದಕ್ಕೆ ಒಂದು 3 ಎಕರೆ ಬೇರೆಯವ್ರದ್ದು ಇದೆ. ಆದಮೇಲೆ ಲೇಕ್ ಇರೋದು. ಈಗ ಈ ಥರ ಗಿಡ ಬೆಳ್ಕೊಬಿಟ್ಟೈತೆ, ಮಳೆ ಸೀಸನ್ ಅಲ್ವಾ, ಗಿಡ ಬೆಳ್ಕೊಬಿಟ್ಟೈತೆ. ಗಿಡ ತೆಗೆದು ಉಳುಮೆ ಮಾಡಿದ್ರೆ ಸೇಮ್ ಈಗ ತೋರಿಸೋಲ್ಲ, ಅದೇ ಮಣ್ಣು ಮೊದಲು ಅಲ್ಲಿ ಇದ್ದಿದ್ದು. ಈ ಥರದ್ದು 2 ಗೇಟ್ ಹಾಕಿದ್ದಾರೆ, ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಇವರು ಜನರಲ್ ಕ್ಯಾಟಗರಿ, ಲಿಂಗಾಯತ್ ಶೆಟ್ರು ಇವರು. ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ ರಿಜಿಸ್ಟ್ರಿಗೆ. 35 ಲಕ್ಷ ರೂಪಾಯಿ 1 ಎಕರೆಗೆ ಹೇಳ್ತಾರೆ. ಹಿಂದ್ಗಡೆನೂ ಬೇರೆಯವ್ರದ್ದು ತೋಟ ಇದೆ. ಸುತ್ತಮುತ್ತ ತೋಟಗಳೇ ಇರೋದು ಜಾಸ್ತಿ. ಗ್ರೌಂಡ್ ವಾಟರ್ ಚೆನ್ನಾಗಿದೆಯಲ್ಲ ಇದೆ, ಅದರಿಂದ ನೋಡಿ ಅದು ಲೇಕ್ ಇದೆಯಲ್ಲ, ಇದರ ಹತ್ತಿರದಲ್ಲೇ ಇರೋದು. ಒಂದು ಲೇಕ್ ಇದ್ದರೆ, ಇಷ್ಟು ದೊಡ್ಡ ಲೇಕ್ ಇದ್ದರೆ 5ರಿಂದ 6 ಕಿಲೋಮೀಟ್ರ್ ರೇಡಿಯಸ್ ತನಕ ಗ್ರೌಂಡ್ ವಾಟರ್ ಚೆನ್ನಾಗಿರ್ತದೆ. ಈ ತೋಟಕ್ಕೆ ನೋಡಿ, ಈ ಜಮೀನಿಗೆ ಫುಲ್ಲು ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಮೆಶ್ ಫೆನ್ಸಿಂಗು ಇದೆ. ಹೊರಗಡೆಯಿಂದ ಕುರಿ, ಹಸು